ಅಲ್ಲೇ ಸ್ಟಾರ್ಟ್. 80 ರೂಪೀಸ್ ಕೊಟ್ಟಿದ್ದೀನಿ 2 ಬಾಳೆಹಣ್ಣಿಗೆ. ಸ್ಟಾರ್ಟ್. ಎಂಟೈರ್ ಶಾಪಿಂಗ್ ಮಾಡೋದಕ್ಕೆ 1.5 ಗಂಟೆ ಬೇಕು ನನಗೆ. ತಾನೆ 7 to 8 ಶಾಪಿಂಗ್ ಮಾಡಿದ್ದ. 3 2s are 20, 3 2s are 60. ಹೆಲೋ ಹಾಯ್, ನಾನು ಹೊರಟಿದ್ದೀನಿ ಮನೆಯಿಂದ. ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಲ್ ರೈಟ್, ಬಟ್ ನಮ್ಮ ಇಂಟ್ರೋ ಜೊತೆ ಶುರು ಮಾಡಬೇಕು. ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋಗ್ತಾ ಇರೋದು ಮಾಲ್ಗೆ. ಯಾಕೆ ಅಂದರೆ ವಾರದ ಖರ್ಚು ಎಷ್ಟು ಅಂತ ನಿಮಗೆ ತಿಳಿಸ್ಬೇಕು ಅಂದರೆ ನಾನು ವಾರಕ್ಕೆ ಏನೆಲ್ಲ ಬೇಕು ಶಾಪಿಂಗ್ ಮಾಡಬೇಕು ಫಸ್ಟ್. ಸೊ ಬನ್ನಿ, ಜಿಮ್ಮಿ ಮಾಲ್ ರೀಚ್ ಆಗಿದ್ದಾಯಿತು. ಟ್ರಾಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಆ್ಯಸ್ ವಿ ಎಂಟರ್ ಫಸ್ಟ್ ಥಿಂಗ್ ಏನು ಕಾಣಿಸುತ್ತೆ ಅಂದರೆ ಎಲ್ಲಿ ಹೋದ್ರೂ ಆಫರ್ಸ್. ಜನರಿಗೆ ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ ಆಫರ್ ಸೆಕ್ಷನ್ಸ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿರುತ್ತೆ. ಟಿಶ್ಯೂ ಖಾಲಿಯಾಗಿತ್ತು ಮನೆಯಲ್ಲಿ, ಸೊ ಫಸ್ಟ್ ಥಿಂಗ್ ಟಿಶ್ಯೂ ಹಾಕಿದೆ. ಅದಾದಮೇಲೆ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಭರ್ಜರಿ ಆಫರಿಗೆ ಇದ್ದೇ ಇರುತ್ತೆ. ಇಲ್ಲಂತೂ ಚಾಕ್ಲೇಟ್ಸ್ಗೆ ತುಂಬ ಕ್ರೇಜ್ ಇದೆಯಪ್ಪ. ಎಷ್ಟು ವೆರೈಟೀಸ್ ಆಫರ್ಸಲ್ಲಿ ಇಡ್ತಾರೆ ಅಂದರೆ. ಆ್ಯಂಡ್ ಇಲ್ಲಿ ಲೇಸ್ ಮಾಮೂಲಿ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಇಂಡಿಯಾದಲ್ಲಿ, ಅಷ್ಟಲ್ಲ, ಇದು ದೊಡ್ಡ ದೊಡ್ಡ ಪ್ಯಾಕೆಟ್ಸ್ ಇರುತ್ತೆ. ಇಲ್ಲಿ ತುಂಬ ಸೆಕ್ಷನ್ಸ್ ಇದೆ, ತುಂಬಾ ದೊಡ್ಡದಾಗಿರುತ್ತೆ. ಒಂದು ಎಂಟೈರ್ ಫ್ಲೋರೇ ಇರುತ್ತೆ ಕ್ಯಾರಿಫೋ ಅನ್ನೋದು. ಸುಮಾರು ಕಡೆ ಇದೆ, ಬಟ್ ನಾನು ಯೂಶಲಿ ಜಿಮ್ಮಿ ಮಾಲ್ ನಮ್ಮ ಮನೆ ಹತ್ರ ಅಂತ ಇಲ್ಲೇ ಬರ್ತೀನಿ. ನಾನು ಬಟ್ಟೆ ವಾಶ್ ಮಾಡುವಂಥ ಏರಿಯಲ್ ಲಿಕ್ವಿಡ್ ಹುಡುಕ್ತಾ ಇದ್ದೀನಿ. ಇಲ್ಲಿದೆ. ಯೂಶಲಿ ಆಫರ್ಸ್ ಇರುತ್ತೆ. ಈ ಸತಿ ಇದ್ರಲ್ಲಿ ಆಫರ್ ಇಲ್ಲ. ಬೈ 1 get 1 ತಗೋತೀನಿ. ನೋಡ ಎಲ್ಲಾದ್ರೂ ಇರ್ಬೋದು ಬಟ್ಟೆ ಒಯ್ಯೋದಕ್ಕೆ. ಆಫರ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಹುಷಾರಾಗಿ ನೋಡಬೇಕು. ಇದನ್ನ ವಾಪಸ್ ಇಡ್ತೀನಿ ಬಿಕಾಸ್ ಇಲ್ಲಿ ಆಫರ್ ಇರೋದು ಸಿಕ್ತು ನನಗೆ. ಪ್ರತಿ ಸತಿ ನಾನು ಈ ಥರ ಶಾಪಿಂಗ್ ಬಂದಾಗ ಒಂದು ಪೇಪರಲ್ಲಿ ಬರೆದಿಟ್ಟು ಬರ್ತೀನಿ. ಬಿಕಾಸ್ ನನಗೆ ಗೊತ್ತಾಗಲ್ಲ ಏನೆಲ್ಲ ತಗೋಬೇಕು ಅಂತ. ಫೋಕಸ್ ಇರಬೇಕಲ್ಲ, ನಾವು ಏನು ತಗೋತೀವಿ ಅದ್ರ ಮೇಲೇ. ಸೊ ಇದನ್ನು ನೋಡ್ತಾ ನೋಡ್ತಾ ತಗೋತೀನಿ. ಸೊ ಕೆಲವೊಂದು ಐಟಮ್ಸ್ ಆಯಿತು. ಇಲ್ಲಿ ಸೆಕ್ಷನ್ ತುಂಬಾ ನೀಟಾಗಿದೆ, ಒಂದಾದ್ಮೇಲೆ ಒಂದು. ಸೊ ನಾನು ಬರ್ತಾ ಇರೋದ್ರಿಂದ ನನಗೆ ಇವಾಗ ಅಭ್ಯಾಸ ಆಗಿದೆ, ಎಲ್ಲಿ ಏನಿದೆ ಅಂತ ಗೊತ್ತಿದೆ. ಇದಿಷ್ಟು ತಗೋಬೇಕು, ಅದಾದ್ಮೇಲೆ ಟೋಟಲ್ ಬಿಲ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಆಫರ್ಸ್ ಇದೆ. ಇವಾಗ ನನಗೆ ಇನ್ನೊಂದು ಬೇಕು ಓಟ್ಸ್ ಥರದ್ದು, ಬಟ್ ಅದು ಆಫರ್ ಸೆಕ್ಷನಲ್ಲಿ ಡಿಸ್ಕೌಂಟಿಗೆ ಇದೆಯಂತೆ. ಸೊ ಆಬ್ವಿಯಸ್ಲಿ ಅದನ್ನು ತಗೋತೀನಿ. ಜೀರಿಗೆ, ಉಪ್ಪು, ಕೊತ್ತಂಬರಿ ಬೀಜ ಇವೆಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ಕ್ವಿಕ್ಕಾಗಿ ಪಿಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಶಾಪಿಂಗ್ ಮಾಡ್ತಾ ಇಲ್ಲಿ ಆ ರೋನಲ್ಲಿ ಏನಾದರೂ ತೊಗೊಂಡ್ಬಿಟ್ಟು ನಾನು ತಿಂತಾ ಇರ್ತೀನಿ. ಸೊ ದ್ಯಾಟ್ ನೋಡಿದ ತಕ್ಷಣ ಆಸೆ ಆಗುತ್ತಲ್ಲ, ಸೊ ತಗೊಂಡು ತಿಂತೀನಿ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ಬಿಲ್ಲು ಕೊಡ್ತೀನಿ. ಯಮ್ಮಿ ಆಗಿದೆ, ಹೊಸದಾಗಿ ಬಂದಿರುವಂಥದ್ದು ಕಿಂಡರ್. ನನ್ನ ಮೋಸ್ಟ್ ಫೇವ್ರೆಟ್ ಸೆಕ್ಷನ್ ಇದು. ಇಲ್ಲಿಂದ ಕೊನೆ ತನಕ ಇರೋದು ಬರೀ ಚಾಕ್ಲೇಟ್ಸ್. ನಾವು ಇವಾಗ ಡಯಟ್ ಫುಡ್, ಹೆಲ್ದಿ ಫುಡ್ ತಿಂತಾ ಇರೋದ್ರಿಂದ ಚಿಯಾ ಸೀಡ್ಸ್, ಕಿನುವಾ, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಇಲ್ಲೇ ಇರೋದು. ಸೊ ನಾನು ಈ ಸೆಕ್ಷನ್ಗೆ ಬಂದೇ ಬರ್ತೀನಿ ಪ್ರತಿ ಸತಿ. ಪೋಹಾ ಈ ಸತಿ ಸಿಗ್ತಾ ಇಲ್ಲ, ಬಟ್ ಯಾರನ್ನಾದರೂ ಕೇಳಬೇಕು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಮೀಟ್ ಎಲ್ಲ ಸ್ಲೈಸಸಲ್ಲಿ ಕಟ್ ಮಾಡಿ ಇಟ್ಟಿರುವಂಥದ್ದು. ಕೆಲವರು ಇದನ್ನು ಹಾಗೆ ಆಯಿಲ್ ಫ್ರೈ ಮಾಡಿ ತಿಂತಾರೆ, ಇಲ್ಲಾಂದರೆ ಬರ್ಗರ್, ಸ್ಯಾಂಡ್ವಿಚ್ ಮಧ್ಯೆ ಎಲ್ಲ ಹಾಕಿ ತಿಂತಾರೆ. ಇದ್ರ ಪಕ್ಕದಲ್ಲಿರೋದು ಇದೆಲ್ಲ ವೆರೈಟಿ ಆಫ್ ಚೀಸ್. People, look at this fish. It's so big. Oh, look at this tongue. ಪುಟ್ಟು ಮೀನಿಂದ ಎಷ್ಟು ದೊಡ್ಡ ಸೈಜ್ ಮೀನ್ ತನಕನೂ ಇಲ್ಲಿದೆಯಪ್ಪ. ಇಲ್ಲಿರುವಂಥ ಈ ಒಂದು ಮೀನು ಕಿಂಗ್ ಫಿಶ್, ಇದರ ಪ್ರೈಸ್ ಎಷ್ಟು ಗೊತ್ತಾ? 36 dirham, ಅಂದರೆ 748 rupees. ಬಂಗಡೆ ಮೀನ್ ಅನ್ಸುತ್ತೆ. Am I wrong? ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪ್ರಾನ್ಸ್, ಇದ್ರದ್ದು ಪ್ರೈಸ್ ಎಷ್ಟು ಗೊತ್ತಾ? 19.95, ಅಂದರೆ 414 rupees. ಅದೇ ಸೇಮ್ ಪ್ರೈಸ್ ಕಪ್ಪೆ ಚಿಪ್ಪಿಗೂ ಇದೆ. ಹಾಗೆಯೇ ಲಾಬ್ಸ್ಟರ್ ಇದೆಯಲ್ಲ 129 dirham, ಅಂದರೆ ಎಷ್ಟು ಗೊತ್ತಾ? 2682 ರೂಪಾಯಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ದನದ ಮಾಂಸ ಇದು. ಸೊ ವೆರೈಟಿ ರೀತಿಯಲ್ಲಿ ಕಟ್ ಮಾಡಿರ್ತಾರೆ. ಬಿಕಾಸ್ ಇಲ್ಲಿರೋ ಜನರು ಹಲವಾರು ರೀತಿಯ ಮೀಟ್ ಐಟಮ್ಸ್ನ ಕನ್ಸ್ಯೂಮ್ ಮಾಡ್ತಾರೆ. ಇದಾದಮೇಲೆ ತರಕಾರಿ ಸೆಕ್ಷನ್ಗೆ ಬರೋಣ. ಇಲ್ಲಿ
ಒಂದೇ ಪ್ಲೇಸಲ್ಲಿ ತುಂಬಾ ನೀಟಾಗಿರ್ತಾರೆ ನೋಡಿ. ಇದೆಲ್ಲ ಸೆಕ್ಷನ್ ಬಂದ್ಬಿಟ್ಟು ಆಲೂಗಡ್ಡೆ, ಸ್ವೀಟ್ ಪೊಟ್ಯಾಟೊ ಆ ಥರ ಸೆಕ್ಷನ್. ಹಾಗೆಯೇ ಇಲ್ಲಿ ಈರುಳ್ಳಿನ ಡಿಫ್ರೆಂಟ್ ವೆರೈಟೀಸ್ನ ಒಂದೇ ಸೆಕ್ಷನಲ್ಲಿ ಇಡ್ತಾರೆ. ಜನರಿಗೂ ಈಸಿ ಆಗುತ್ತೆ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸಿಂದನೂ ಜನರಿಗೆ ಆಪ್ಷನ್ ಸಿಗ್ದಂಗೆ ಆಗುತ್ತೆ ಅಂತ. ಬಟ್ ತಗೋಬೇಕಾದ್ರೆ ಈ ಥರ ನೀಟಾಗಿ ಚೆಕ್ ಮಾಡಿಬಿಟ್ಟು ತಗೋಬೇಕು. ನಾನು ಯೂಶಲಿ ಒಂದು ಎಂಟೈರ್ ಬಂಚ್ನ ಆ ಥರ ತಗೋತೀನಿ. ಹಾಗೆಯೇ ಸೊಪ್ಪುಗಳನ್ನ ಕೂಡ ಒಂದೇ ಕಡೆಯಲ್ಲಿ ಇಡ್ತಾರೆ. ನಮ್ಮ ಸೊಪ್ಪು ಇರುತ್ತೆ, ಫಾರಿನ್ ಅವ್ರು ಯಾವ್ಯಾವ ಸೊಪ್ಪು ತಿಂತಾರೆ ಅದನ್ನು ಇರುತ್ತೆ. ಇಲ್ಲಿ ವರ್ಷ ಪೂರ್ತಿ ಈ ಥರ ಮಾವಿನ ಹಣ್ಣು ಕೂಡ ಇರುತ್ತೆ. ಇಲ್ಲೆಲ್ಲ ವೆರೈಟೀಸ್ ಆಫ್ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟಿದ್ದಾರೆ. ಎಲ್ಲ ತರಕಾರಿನ ನೀಟಾಗಿ ಸೆಗ್ರಿಗೇಟ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ವಾಲ್ನಟ್ಸ್, ಪೀನಟ್, ಚೆಸ್ನಟ್, ವಾಲ್ನಟ್ಸ್ ಎಲ್ಲ ರೀತಿಯ ನಟ್ಸ್ಗಳನ್ನ ಒಂದೇ ರೀತಿ ಇಟ್ಟಿದ್ದಾರೆ. ಈ ಥರ ನಿಮಗೆ ಪ್ಲಾಸ್ಟಿಕ್ ರೋಲ್ಸ್ ಇರುತ್ತೆ, ಅಲ್ಲಿಂದ ನೀವು ತಗೋಬೇಕು. ನಾನೊಂದು ಒಟ್ಟಿಗೆ ಒಂದು 10-15 ತಗೋತೀನಿ. ಅದರಲ್ಲಿ ಫ್ರೂಟ್ಸ್ ಹಾಕ್ಬಿಟ್ಟು ಕ್ಯಾರಿ ಆನ್ ಮಾಡೋದು. ಫ್ರೂಟ್ಸ್ ಕೂಡ ಹಾಗೆ. ಗ್ರೇಪ್ಸಲ್ಲಿ ನೋಡಿ, ದೆರ್ ಆರ್ ಅಟ್ಲೀಸ್ಟ್ 6 ವೆರೈಟೀಸ್ ಆಫ್ ಗ್ರೇಪ್ಸ್. ಕಮ್ಮಿ ಪ್ರೈಸ್ದಿರುತ್ತೆ, ಜಾಸ್ತಿ ಪ್ರೈಸ್ದಿರುತ್ತೆ, ಇಂಡಿಯಾದಿರುತ್ತೆ, ಆಫ್ರಿಕಾದಿರುತ್ತೆ, US ದಿರುತ್ತೆ. ಆ್ಯಪಲಲ್ಲೂ ಕೂಡ ಅದೇ ರೀತಿ ಗ್ರೀನ್, ರೆಡ್, ಪಿಂಕ್, ಸ್ಮಾಲ್, ಬಿಗ್, ಮೀಡಿಯಮ್, ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಡಿಫ್ರೆಂಟ್ ಪ್ರೈಸಸ್. ಫೈನಲಿ ಎಲ್ಲ ಶಾಪಿಂಗ್ ಆಯಿತು. ಆದಮೇಲೆ ಬಿಲ್ಲಿಂಗ್ ಸೆಕ್ಷನ್ನಲ್ಲಿ ಎಷ್ಟಾಗುತ್ತೆ ಬಿಲ್ ಅಂತ ಕುತೂಹಲ ಇರೋರಿಗೆ ಖಂಡಿತವಾಗ್ಲೂ ಇವಾಗ ತಿಳಿಸ್ತೀನಿ. ಸೊ ಮಿಸ್ ಮಾಡದೆ ವ್ಲಾಗ್ನ ಇದೇ ರೀತಿ ನೋಡ್ತಾ ಇರಿ. ಯೂಶ್ವಲಿ ನನ್ನ ಹಸ್ಬೆಂಡ್ ಬರಲ್ಲ ನನ್ನ ಜೊತೆ ಶಾಪಿಂಗ್ ಮಾಡೋದಕ್ಕೆ. ನಾನು ಒಬ್ಬಳೇ ಹೋಗಿ ಆರಾಮದಲ್ಲಿ ನೀಟಾಗಿ ಶಾಪಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ. ಪ್ರತಿ ವಾರ ನಮಗೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವರು ಹೆಲ್ಪ್ ಮಾಡ್ತಾರೆ ಲಗೇಜ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಬಿಕಾಸ್ ಇಟ್ಸ್ ಆ್ಯಕ್ಚುಲಿ ಹೆವಿ. ಸೊ ತಂದಿರುವಂಥ ಎಲ್ಲ ಐಟಮ್ಸ್ ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ಫ್ರೂಟ್ಸ್ ಆ್ಯಂಡ್ ಅದ್ರ ಜೊತೆಗೆ ಇದೆಲ್ಲ ಇನ್ನೂ ಸ್ವಲ್ಪ ಎಸೆನ್ಷಿಯಲ್ಸ್ ಆ್ಯಂಡ್ ಇದೆಲ್ಲ ಸ್ವಲ್ಪ ತರಕಾರಿ. ಇಷ್ಟು ಖಂಡಿತವಾಗ್ಲೂ ಸಾಕು. ಫೈನಲಿ ಮನೆಗೆ ಬಂದಿದ್ದಾಯ್ತು. ಇವಾಗ ಕೂತು ನಿಮ್ಮೆಲ್ಲರಿಗೂ ಎಲ್ಲ ವಿಷಯ ಲೆಕ್ಕಾಚಾರ ಹೇಳ್ಬೇಕಲ್ವಾ. ವಾರದ ಖರ್ಚು ಎಷ್ಟು ರೈಟ್. ಸೊ ನನಗೆ ಟೈಮ್ ಬೇಕಾಗುತ್ತೆ. ಪ್ರತಿ ವಾರ 1.5 ಗಂಟೆ ನನಗೆ ಬೇಕಪ್ಪ ಮಾಲ್ಗೆ ಹೋಗ್ಬಿಟ್ಟು ನಾನು ಪ್ರತಿಯೊಂದು ರೋನಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಇವತ್ತು ದೀಪು ಬಂದಿರೋದ್ರಿಂದ ಬೇಗ ಮಾಡಿದೆ. ಬಟ್ ಇಲ್ಲಾಂದ್ರೆ ನಾನು ಟೈಮ್ ತಗೊಂಡು ನೋಡಿ ಆರಾಮದಲ್ಲಿ ತಗೊಂಡು ಬರ್ತೀನಿ. ಬಿಕಾಸ್ ಕೆಲವೊಂದ್ಸತಿ ಏನೋ ಚೆನ್ನಾಗಿರೋ ಆಫರ್ದಲ್ಲಿ ಇರುತ್ತೆ, ಅದನ್ನ ತಗೊಂಡು ಬರಬೇಕು ಅಂತ ಅನ್ಸುತ್ತೆ. ಸೊ ತಗೊಬರ್ತೀನಿ. ಆಲ್ ರೈಟ್. ಸೊ ಇವಾಗ ಇಷ್ಟು ದೊಡ್ಡ ಬಿಲ್ ಇದೆ. ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಲೀಸ್ಟ್ ಪ್ರೈಸ್ ಯಾವುದಕ್ಕಾಗಿದ್ದು, ಹಾಗೆಯೇ ಮ್ಯಾಕ್ಸಿಮಮ್ ಪ್ರೈಸ್ ಯಾವುದಕ್ಕಾಗಿದ್ದು ಅಂತ. ಅತಿ ಕಮ್ಮಿ ಪ್ರೈಸ್ ಬಂದ್ಬಿಟ್ಟು 1.30 ದಿರಮ್. ಅಂದ್ರೆ ಅದು ಮೊಸರು, ನಾನು ಇಷ್ಟು ಪುಟ್ಟು ಮೊಸರು ತಗೊಂಡಿದ್ದೀನಿ, ಅದಕ್ಕೆ 1.30 ದಿರಮ್ ಆಗಿದೆ. ಅಂಡ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅವಕ್ಯಾಡೋ ಇದೆಯಲ್ಲ, ಅದು ದೀಪು ಅವ್ರಿಗೆ ತುಂಬಾನೇ ಇಷ್ಟ. ನಾನಂತೂ ಇತ್ತೀಚೆಗೆ ಅವಕ್ಯಾಡೋ ಸ್ಮೂತಿ ಮಾಡಿದ್ದೀನಿ, ಲವ್ಲಿ ಆಗಿತ್ತು. ಸೊ ನಾನು ಅದನ್ನ ತಿನ್ಬೇಕು ಅಂತ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಯ್ತಾ. ಅದಕ್ಕೆ ಎಷ್ಟು ಗೊತ್ತಾ, 31.60 ದಿರಮ್ಸ್, ಅಂದ್ರೆ ಆಲ್ಮೋಸ್ಟ್ 650 ಹತ್ತತ್ರ ಆಗುತ್ತೆ. ಅದು ಬಿಟ್ರೆ ಈ ಸತಿ ಜಾಸ್ತಿ ಪ್ರೈಸ್ ಆಗಿದ್ದು 48 ದಿರಮ್. ಅಂದ್ರೆ ಎಷ್ಟಾಗುತ್ತೆ ಅಂದ್ರೆ 850 ಹತ್ತತ್ರ ಆಗುತ್ತೆ. ಎಕ್ಸಾಕ್ಟ್ ಪ್ರೈಸ್ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ, ಅಷ್ಟು ರುಪೀಸ್ ಆಗುತ್ತೆ. ಸರಿ, ಅಂದ್ರೆ 1 ದಿರಮ್ ಇಂದನೂ ಎಷ್ಟು ದಿರಮ್ ತನಕನಾದ್ರೂ ಪ್ರೈಸ್ ಇರುತ್ತೆ ಇಲ್ಲಿ. 1 ದಿರಮ್ ವ್ಯಾಲ್ಯೂ ಎಷ್ಟು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿದು 1 ದಿರಮ್ ಅಂದ್ರೆ ಇಂಡಿಯಾದಲ್ಲಿ 20 ರೂಪಾಯಿ ಅಂತ ಲೆಕ್ಕ. ಬೇಗ ಕೆಲವೊಂದು ಐಟಮ್ಸ್ ನಿಮ್ಗೆ ಹೇಳ್ತೀನಿ ಎಷ್ಟು ಕಾಸ್ಟ್ ಅಂತ. ಅಂಡ್ ಇಂಡಿಯಾದಲ್ಲಿ ಅದ್ರ ಪ್ರೈಸ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ. ಓಕೆ, ಇದು ಮಿಲ್ಕ್, ಫ್ರೆಶ್ ಮಿಲ್ಕ್. ಬಟ್ ಇಲ್ಲಿ ಲೋ ಫ್ಯಾಟ್ ಮಿಲ್ಕ್, ನೋ ಫ್ಯಾಟ್ ಮಿಲ್ಕ್, ಫುಲ್ ಫ್ಯಾಟ್ ಮಿಲ್ಕ್ ಅಂತ 3 ವೆರೈಟೀಸ್ ಇರುತ್ತೆ. ನಾವು ಯೂಶಲಿ ಲೋ ಫ್ಯಾಟ್ 2 ಲೀಟರ್ ತರ್ತೀವಿ. ಇಡೀ ವಾರಕ್ಕೆ ನಮ್ಗೆ ಆಗುತ್ತೆ ಅದು 2 ಲೀಟರ್ದು. 12 ದಿರಮ್ ಇದಕ್ಕೆ. ಅಂದ್ರೆ ಆನ್ ಸ್ಕ್ರೀನ್ ಬರ್ತಾ ಇದೆ ಎಷ್ಟು ಅಂತ. ಹಾಗೆಯೇ ಸ್ಟ್ರಾಬೆರಿ ನಾನು 3 ತಗೊಂಡಿದ್ದೀನಿ, ಒಂದಕ್ಕೆ 4 ದಿರಮ್ ಹತ್ತತ್ರ ಆಗುತ್ತೆ ಈ ಪ್ಯಾಕ್ಗೆ. ಇನ್ನು ಗ್ರೇಪ್ಸ್ಗೆ ಬಂದ್ಬಿಟ್ಟು ಇದು 6 ದಿರಮ್ ಗ್ರೇಪ್ಸ್. ಇದರಲ್ಲೇ ನಿಮಗೆ 3 ದಿರಮ್ದು ಗ್ರೇಪ್ಸ್ ಬರುತ್ತೆ. ಅದು ಸ್ವಲ್ಪ ಹುಳಿ ಇರುತ್ತೆ ಅನ್ಸುತ್ತೆ. ಹಾಗೆಯೇ ನಾನು ನಿಮಗೆ ಹೇಳಿದ್ನಲ್ಲ, ಎಲ್ಲಿದೆಯಪ್ಪ ಅದು, ಅತಿ ಕಮ್ಮಿದು ಮೊಸರು ಅಂತ. ಇದು ಈ ಪುಟ್ಟು ಮೊಸರುದಕ್ಕೆ 1 ದಿರಮ್ ಅಂದ್ರೆ 30 ರೂಪಾಯಿ, 1.5 ದಿರಮ್. ಆಮೇಲೆ ಇಲ್ಲಿ ಈ ತರ ಮಜ್ಜಿಗೆ ಸಿಗುತ್ತೆ ನಿಮಗೆ, ರೆಡಿ ಮಜ್ಜಿಗೆ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಹಾಕಿ ಕುಡಿಬೋದು, ತುಂಬಾನೇ ಯಮ್ಮಿ ಆಗಿರುತ್ತೆ. ಇದರಲ್ಲೂ ಲೋ ಫ್ಯಾಟ್ ತಗೋಬರ್ತೀನಿ ನಾನು. ಇದಕ್ಕೆ ಎಷ್ಟು ಗೊತ್ತಾ, 6.65 ದಿರಮ್. ಸೊ ನಾನು ಹುಡುಕಿದ್ದು ನನಗೆ ಈ ಖರ್ಜೂರಕ್ಕೆ ಎಷ್ಟಂತ ಸಿಗಲೇ ಇಲ್ಲ ದುಡ್ಡು. ನಾವು ಖರ್ಜೂರ ತಗೊಂಡು ಬರ್ತೀವಿ ಯಾವಾಗಲೂ, ಡೈಲಿ ಇಬ್ರು 2 ತಿಂತೀವಿ. 2 ಬಾಳೆಹಣ್ಣು ಇದೆಯಲ್ಲ, ಇದಕ್ಕೆ ಎಷ್ಟು ಗೊತ್ತಾ, ಎಷ್ಟು ಹೋಯ್ತಲ್ಲ, ಕರೆಕ್ಟಾಗಿ ಹೇಳ್ಬೇಕಲ್ಲ, 3.40 ದಿರಮ್. ಅಂದರೆ ಎಷ್ಟಾಗುತ್ತೆ ದೀಪು, 70 ರುಪೀಸ್ 2ಕ್ಕೆ.
ರಾಯಲ್ ಗಾಲಾ ಎಷ್ಟಿದೆ ಗೊತ್ತಾ, 1 kgಕ್ಕಿಂತ ಮೇಲೇನೆ ಇದೆ ಇದರ ಕ್ವಾಂಟಿಟಿ. 18 ದಿರಮ್ ಅಂದರೆ 350 360 ಅಷ್ಟಾಗುತ್ತೆ. ನಮ್ಮ ಊರಲ್ಲೂ ಅಷ್ಟಿದೆ. ಸೊ ಗಾಲಾ ಆ್ಯಪಲ್ ನಾವು ಪ್ರತಿ ವಾರ ತರ್ತೀವಲ್ಲ, ಊರಲ್ಲೂ ಒಳ್ಳೆ ಕ್ವಾಲಿಟಿ ಗಾಲಾ ಆ್ಯಪಲ್ಗೆ ಸೇಮ್ ರೇಟ್ ಇರೋದು. ಇನ್ನು ಏನಪ್ಪ ಆ ಥರ ಎಲ್ಲ ಇದೆ. ಸ್ವಲ್ಪ ನಾವು ಪ್ರೀಮಿಯಂ ಫ್ರೂಟ್ಸು ಕೆಲವೊಂದು ತರ್ತೀವಿ ನಾವು, ಬೇರೆ ರೀತಿದು. ಕೆಲಾಗ್ಸ್ ತಂದಿದ್ದೀವಿ ಈ ಸತಿ, ಅದಕ್ಕೆ 20 ದಿರಮ್ ಅಂದರೆ 400. ಪ್ಲೀಸ್ ಯಾರು ಏನು ಕಂಪೇರ್ ಮಾಡಬೇಡಿ. ನಾವು ಗ್ಲೋಬಲಿ ನೋಡಿದ್ರೆ ಇಂಡಿಯಾದ ವ್ಯಾಲ್ಯೂ ರುಪೀಸ್ ಏನಿದೆ ಅದು US ಡಾಲರ್ಗೆ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಇದೆ ತಾನೆ. ಸೊ ಹಾಗಾಗಿ ಅವ್ರವ್ರ ಕಂಟ್ರಿಗೆ ಆ ವ್ಯಾಲ್ಯೂ ಪ್ರಕಾರ ಎಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇಲ್ಲಿ 1 ದಿರಮ್ಗೂ ತುಂಬಾನೇ ವ್ಯಾಲ್ಯೂ ಇದೆ. 1 ದಿರಮಲ್ಲಿ ಚಾಕ್ಲೇಟ್ ಸಿಗುತ್ತೆ ನಿಮಗೆ, 1 ದಿರಮಲ್ಲಿ ಬೋಟಲ್ಲಿ ಹೋಗ್ಬೋದು ದುಬೈ ಕ್ರೀಕಲ್ಲಿ, ಆ ಥರ. ಆ್ಯಂಡ್ ನೀವು ಕಂಪೇರ್ ಮಾಡಬೇಕು, ಇವ್ರದ್ದು ಇಷ್ಟೊಂದು ಖರ್ಚಾಗುತ್ತೆ ಅಂತ ಅನ್ನೋ, ಬಿಕಾಸ್ ಇಲ್ಲಿ ಬೆಲೆ ಜಾಸ್ತಿ ಇರುತ್ತೆ ಕೆಲವೊಂದ್ಸತಿ, ಕೆಲವೊಂದಕ್ಕೆ ಕಮ್ಮಿ ಬೆಲೆ ಇರುತ್ತೆ. ಇಲ್ಲಿ ಮೀನು ಇದೆಯಲ್ಲ ನಮ್ಮ ಊರಲ್ಲಿ ಸಿಗುತ್ತಲ್ಲ, ನನಗೆ ಜಾಸ್ತಿ ಬೆಲೆ ಅಂತ ಅನ್ಸಲ್ಲ ಇಲ್ಲಿ ಮೀನಿಗೆ. ಸೊ ಹಾಗೆ ವಿಷಯ. ಇವಾಗ ಮೊಟ್ಟೆಗೆ ನೋಡಿ, ಇಲ್ಲಿ 15 ದಿರಮ್ ಇದೆ. ಎಸ್, 300 ರೂಪಾಯಿ ಆಯಿತು. 15 ದಿರಮ್ ಇಲ್ಲಿದು 300 ರೂಪಾಯಿ. 30 ಮೊಟ್ಟೆಗೆ ಇಲ್ಲಿ 300 ರೂಪಾಯಿ ನಾನು ಕೊಟ್ಟಿದ್ದೀನಿ, ಅಂದರೆ ಇಂಡಿಯಾದ ಲೆಕ್ಕಾಚಾರ ಮಾಡಿದ್ರೆ. ಬಟ್ ಆ ಥರ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ದುಡಿಯೋದು ದಿರಮಲ್ಲಿ, ಇಲ್ಲಿದು ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಎಲ್ಲರಿಗೂ ಕಾಸ್ಟ್ ಆಫ್ ಇನ್ಕಮ್ ಜಾಸ್ತಿ ಇರುತ್ತೆ ತಾನೆ. ಸೊ ಹಾಗಾಗಿ ಆ ರೀತಿ ಕಂಪ್ಯಾರಿಸನ್ ಮಾಡಬಾರ್ದು. ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ರುಪೀಸಲ್ಲಿ ಕನ್ವರ್ಟ್ ಮಾಡಿನೇ ತಿಳಿಸ್ಬೇಕಾಗುತ್ತೆ. ಇವಾಗ ನಮ್ಮ ವಾರದ ಖರ್ಚು ಮಿನಿಮಮ್ ಆಗಿ 350 ದಿರಮ್ ಅಂತ ಅನ್ಕೊಳ್ಳಿ, ಬಿಕಾಸ್ ಇಷ್ಟಂತೂ ಮಿನಿಮಮ್ ಆಗೇ ಆಗುತ್ತೆ. ಪ್ರತಿ ವಾರ 320 ಆಗುತ್ತೆ, ಕೆಲವೊಂದ್ಸತಿ 290 ದಿರಮ್ಸ್ ಆಗುತ್ತೆ. ಇವತ್ತು 384 ದಿರಮ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ 400 ದಿರಮ್ ತನಕ ಆಗುತ್ತೆ ನಮ್ದು ವಾರದ್ದು, ಏನಾದರೂ ಬೇರೆ ಎಕ್ಸ್ಟ್ರಾ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ತಗೊಂಡ್ರೆ. ಇವತ್ತಾಗಿರೋದು 384 ದಿರಮ್ಸ್, ಅಥವಾ ಅಪ್ರಾಕ್ಸಿಮೇಟ್ 8,000 ಹತ್ತತ್ರ ಆಗಿದೆ. ಆನ್ ಸ್ಕ್ರೀನ್ ಎಕ್ಸಾಕ್ಟ್ ಆಗಿ ಪ್ರೈಸ್ ಬರ್ತಾ ಇದೆ. ಸೊ ಅಷ್ಟೇ. ನಿಮಗೆ ಇನ್ಫಾರ್ಮೇಶನ್, ಹೊಸ ರೀತಿದ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡಬೇಕು ಅನ್ನೋದು ನನ್ನ ಪ್ರಯತ್ನ. ಸೊ ಇವತ್ತು ಡಿಫ್ರೆಂಟ್ ವ್ಲಾಗ್ ಮಾಡಿದೆ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟವಾಯಿತು. ಶೂಟಿಂಗು ಡಿಫ್ರೆಂಟ್ ರೀತಿಯಲ್ಲಿ ಮಾಡಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟವಾದಲ್ಲಿ ಸದಾ ಪ್ರೀತಿ ಹೀಗೇನೆ ಇರಲಿ. ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಬೇಕು. ಪ್ರೀತಿ ಸದಾ ಹೀಗೆ ಇರಬೇಕು. ಲಾಟ್ಸ್ ಆಫ್ ಲವ್. ಬಾಯ್.